ನಮಸ್ತೆ. ನನ್ನ ಹೆಸರು ಮದನ್ ಅಂತ. ಮೈಸೂರು ಜಿಲ್ಲೆ ಕೆ.ಆರ್. ತಾಲೂಕಿನಲ್ಲಿ ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞನಾಗಿ ಮೇಲ್ವಿಚಾರಕನಾಗಿ NTP ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನ್ನ ಜೊತೆ ಒಬ್ಬರು TV ಚಾಂಪಿಯನ್ ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ, ಮತ್ತು ಅವರಿಂದ ಕೆಲವೊಂದು ಸಲಹೆ ಹಾಗೂ ಉಪಯುಕ್ತ ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಸರ್ ಹೇಳಿ, ತಮ್ಮ ಹೆಸರೇನು? ನಮಸ್ಕಾರ, ಮಾದೇವ್ ಅಂತ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಹೋಟೆಲ್ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? 3 ಜನ. 3 ಜನ. ಯಾರ್ಯಾರು? ನಮ್ಮ ಮಿಸ್ಸಸ್ಸು, ನನ್ನ ಮಗ, ನಾನು. ನೀವು, ನಿಮ್ಮ ಹೆಂಡತಿ ಮತ್ತು ನಿಮ್ಮ ಮಗ 3 ಜನ ಇದ್ದೀರಾ. ಎಲ್ಲ ಆರೋಗ್ಯವಾಗಿದ್ದೀರಾ? ಆಗಿದ್ದೀರಾ. ಈಗ ನಿಮಗೆ ಹಿಂದೆ TB ಬಂತು ಅಂತ ಯಾವಾಗ ಗೊತ್ತಾಯಿತು? ನಾನು ಸಿಕ್ಕಾಪಟ್ಟೆ ಕೆಮ್ತಿದ್ದೆ. ಅಲ್ಲ, ಎಷ್ಟು ದಿನದಿಂದ ಹಿಂದೆ ನಿಮಗೆ TB ಬಂತು ಅಂತ ಗೊತ್ತಾಗಿದ್ದು? ನಮಗೆ ಒಂದು ಕೆಮ್ತಿದ್ದಾಗ ಅದೇ ಡಾಕ್ಟರ್ ಹತ್ರ ಹೋದಾಗ ಅವರು ಕಫ ಕೊಡಿ ಅಂದರೆ ಕಫ ಬಂದಾಗ ಅದು ಇತ್ತು. ಅದಕ್ಕೋಸ್ಕರ ನನ್ನ ಅಡ್ಮಿಟ್ ಮಾಡಿಕೊಂಡು ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು ಮನೆ ಹತ್ರ ಬಂದಿದ್ರು. ಅವ್ರು ನಿಮಗೆ ಹೇಳಿದ್ರು, ಸಲಹೆ ಕೊಟ್ಟರು ಒಂದ್ಸರಿ ಕಫ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ. ನೀವು ಬಂದು ನಮ್ಮ ಕೆ.ಆರ್. ನಗರ ಹಾಸ್ಪಿಟ್ಲಲ್ಲಿ ಕಫ ಕೊಟ್ರಿ. ಕೊಟ್ಟಾದ್ಮೇಲೆ ಮತ್ತೆ ಹೋಗಿ ಕೇಳಿದ್ರ ಅವ್ರನ್ನ? ಮಾರನೇ ಬೆಳಗ್ಗೆ ಹೋಗಿದ್ದೆ, ನಿಮಗೆ ಕಾಯಿಲೆ ಆಗಿದೆ, TB ಕಾಯಿಲೆ, ಇದು ಚೆಕಪ್ ಮಾಡಿಸ್ಕೊಂಡು ಡಾಕ್ಟರ್ ತೋರಿಸಿ ಅಂತ ಹೇಳಿದ್ರು. ನಾನು ಅಲ್ಲೇ ಅಡ್ಮಿಟ್ ಮಾಡ್ಕೊಂಡು ಹೋದೆ. ಏನು TB ಕಫದಲ್ಲಿ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರ? ಕಫದಿಂದನೇ ಬಂದಿರೋದು. ಕಫದಲ್ಲಿ ತೊಂದರೆ ಇದೆ ಅಂತ ಅಂದರು. ಮತ್ತೆ ನೀವು ಡಾಕ್ಟರ್ ಹೋಗಿ ತೋರಿಸಿದ್ರಿ. ಡಾಕ್ಟ್ರ್ ಏನಂತ ಹೇಳಿದ್ರು ಅಂದರೆ, ನಿಮಗೆ ಯಾವ ಥರ TB ಅಂತ, ಈ ಎಕ್ಸ್ರೇ ಇಂದನೋ ಇಲ್ಲ ಕೆಮ್ಮಿಂದನೋ ಇಲ್ಲ ಗಂಟು ಆ ಥರ ಏನಾದರೂ? ಕೆಮ್ಮಿಂದ TB ಇದೆ ಅಂತ ಹೇಳಿದ್ರಾ? ಎಷ್ಟು ದಿನ ಮಾತ್ರ ತಗೋಬೇಕು ಅಂತ ಹೇಳಿದ್ರು? 6 ತಿಂಗಳು ತಗೋಬೇಕು ಅಂತ ಹೇಳಿದ್ರು. ಮತ್ತು ನಮ್ಮ SPS ಅವರು ನಿಮ್ಮನ್ನು ಭೇಟಿ ಮಾಡಿದ್ರು. ಮಾಡಿದ್ರಾ? ಎಷ್ಟು ಮಾತ್ರೆ ತಗೊಳಕ್ಕೆ ಹೇಳಿದ್ರು ಅವ್ರು ನಿಮಗೆ? ದಿನಕ್ಕೆ 4 ಮಾತ್ರೆ. ಮಧ್ಯಾಹ್ನ ಊಟ ಆದಮೇಲೆ ದಿನ 4 ಮಾತ್ರೆ ಉಣ್ಬೇಕು ಅಂತ ಹೇಳಿದ್ರ? ಈಗ ನಿಮಗೆ ಕಫ ಕೊಟ್ರಿ, TB ಇದೆ ಅಂತ ಗೊತ್ತಾಯ್ತು, ದಿನಕ್ಕೆ 4 ಮಾತ್ರೆ ನುಂಗಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ನಿಮಗೆ ಮನೆಯವ್ರಿಗೆ ಹೇಳಕ್ಕೆ ಏನಾದರೂ ಭಯ ಆಯ್ತಾ? TB ಇದೆ ಅಂತ ಏನಾದರೂ ನಿಮ್ಮ ಮನೆಯವ್ರ ಜೊತೆಲೆ ಬಂದಿದ್ದು. ಡಾಕ್ಟ್ರು ಹೇಳಿದ್ರು, ನಮ್ಮ ಮನೆಯವರು ಹಿಂಗೆ ಮಾತ್ರೆ ತಗೊಳ್ಳಿ, ಯಾವುದು ಇದು ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಸರಿ, ನೀವು ಮನೆಯವ್ರಿಗೆ ಹೇಳಿದಾಗ ನಿಮ್ಮ ಮನೆಯವ್ರು ಏನಾದ್ರೂ ಇವ್ರು ಇರೋದ್ರಿಂದ ನಮ್ಗೆ TB ಬರುತ್ತೆ ಅಂತ ಏನಾದರೂ ಅವ್ರೇನಾದ್ರು ಭಯ ಪಡೋದು, ನಿಮ್ಮನ್ನ ದೂರ ಇಡೋದು ಆ ಥರ ಏನಾದರೂ ಮಾಡಿದ್ರ? ಇಲ್ಲ, ನಾನೇ 1 ತಿಂಗಳು ಹೊರಗಡೆ ರೂಮ್ನಲ್ಲಿ ಇದ್ದೆ. ನೀವೇ ಸಪ್ರೇಟಾಗಿ ತಟ್ಟೆ ಲೋಟ ಮತ್ತೆ ಯಾರಿಗೂ ಹಾಕಿಸ್ದಂಗೆ ನಾನು ಮಡಿಕೊಂಡಿದ್ದೆ. ಕಫನೆಲ್ಲ ನೀವು ರೋಡಲ್ಲೇ ಉಗಿತಾ ಇದ್ರ? ಒಂದು ಮಣ್ಣಿಗೆ ಹಾಕಿ ಅದನ್ನ ಮುಚ್ಚುತ್ತಾ ಇದ್ರ? ಕಫ ಮಾತ್ರೆ ತಗೊಂಡ್ಮೇಲೆ ಬರಲಿಲ್ಲ. ಮುಂಚೆ ಬರ್ತಿದ್ದಾಗ ರೋಡಲ್ಲಿ ಉಗಿದ್ವಿ, ರೋಡ್ ಸೈಡ್. ಎಷ್ಟು ದಿವಸ ಮಾತ್ರೆ ತಗೊಂಡ್ಮೇಲೆ ನಿಮಗೆ ಕಫ ಬರೋದು ಕಡಿಮೆ ಆಯಿತು? ನಮಗೆ 2 ವಾರ ಆಯ್ತಿದ್ದಂಗೆ, 1 ವಾರ ಆಯ್ತಿದ್ದಂಗೆ ಕಫನೇ ಇಲ್ಲ. 1 ವಾರ ನೀವು ಮಾತ್ರೆ ತಗೊಂಡ ತಕ್ಷಣ ಕಫ ಬರೋದು ಕಡಿಮೆ ಆಯಿತು. ಡಾಕ್ಟ್ರು ನಿಮ್ಗೆ ಏನಾರು ಹೇಳಿದ್ರ? ಎಷ್ಟು ದಿವಸ ಆದಮೇಲೆ ನಿಮ್ಮಿಂದ ಬೇರೆಯವ್ರಿಗೆ ಕಾಯಿಲೆ ಹರಡದ್ದು ನಿಲ್ಲುತ್ತೆ ಅಂತ ಏನಾದರೂ ಹೇಳಿದ್ರ? ಡಾಕ್ಟ್ರು ಹೇಳಿದ್ರು, ಅಕ್ಕಪಕ್ಕ ನೀವು ಮಾತಾಡಬಾರ್ದು, ಯಾರ ಜೊತೆನೇ ಕೆಮ್ಮಾರ್ದು ಎದುರುಗಡೆ ಇರೋರಿಗೆ. ಬಟ್ ಎಲ್ಲನೂ ಹೇಳಿದ್ರು. ನಾವು 1 ತಿಂಗಳು ನಾವು ಯಾರ ಹತ್ರ ಮಾತಾಡಿಲ್ಲ. ನಾವು ತಟ್ಟೆಯಲ್ಲಿ ಊಟ ಇಸ್ಕೊಳ್ಳೋ, ತೊಳ್ಕೊಳ್ಳೋ, ಮಡಿಕೊಳ್ಳೋ. ಮತ್ತೆ ಕೆಮ್ಮಬೇಕಾದ್ರೆ ಯಾವ ರೀತಿ ಕೆಮ್ಮಬೇಕು ಅಂತ ಏನಾದರೂ ಡಾಕ್ಟ್ರು ಹೇಳ್ಕೊಟ್ಟಿದ್ರಾ? ಇಲ್ಲ, ಕೆಮ್ಮಬೇಕಾದ್ರೆ ಏನಾದ್ರು ಬಂದು ಹೇಳಿ ಅಂತ ಹೇಳಿದ್ರಾ? ಅಡ್ಡ ಏನಾದರೂ ಹಿಂಗೆ ಕೈ ಇಟ್ಕೊಳ್ಳೋದಾಗ್ಲಿ, ಮಾಸ್ಕ್ ಹಾಕೊಳ್ಳೋದಾಗ್ಲಿ ಇಲ್ಲ ಈ ರೀತಿ? ಇಲ್ಲ, ಮಾಸ್ಕ್ ಹಾಕೋತಾ ಇದ್ರಾ? ಮತ್ತೆ ಡಾಕ್ಟ್ರು ನಿಮ್ಗೆ ಏನಾದರೂ ಹೇಳಿದ್ರ? ಏನಾದರೂ ಆಹಾರಗಳನ್ನ ಏನೇನು ತಿನ್ನಬೇಕು, ಯಾವ ರೀತಿ ಪಥ್ಯ ಇರಬೇಕು ಅಂತ ಏನಾದರೂ ಹೇಳಿದ್ರ? ಅವ್ರು ಹೇಳಿದ್ರು, ಮುದ್ದೆ, ಮೊಟ್ಟೆ, ಸೊಪ್ಪು ಸಾರು, ಆಮೇಲೆ ತರಕಾರಿಗಳು ಉಪಯೋಗಿಸಿ. ಸರಿ, TB ಬಂತು ಅಂತೆಲ್ಲ ಗೊತ್ತಾಯಿತು, ನಿಮಗೆ ಮಾತ್ರೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಮನೆಯವರು ನಿಮಗೆ ಏನು ತೊಂದರೆ ಇದು ಮಾಡಲಿಲ್ಲ. ನಿಮಗೆ ಬೇರೆ ಏನಾದರೂ ನಿಮಗೆ ಇವೆಲ್ಲ ತೋರಿಸ್ಕೊಳ್ಳಿಕ್ಕೆ, ಮಾತ್ರೆ ತಗೊಳ್ಳಿಕ್ಕೆ ಏನಾದರೂ ನಿಮ್ಮ ಸ್ವಂತ ದುಡ್ಡು ಏನಾದರೂ ಖರ್ಚು ಮಾಡಿದ್ರ ನೀವು? ಇಲ್ಲ, ಗೌರ್ಮೆಂಟಿಂದನೇ ಕೊಡ್ತಾರೆ. 1 ರೂಪಾಯಿ ಏನು ಯಾವುದಕ್ಕೂ ಖರ್ಚು ಮಾಡಿಲ್ಲ. ಸರಿ, ಸರ್ಕಾರದಿಂದ ನಿಮ್ಗೆ ಏನಾದರೂ ಸೌಲಭ್ಯಗಳು ಸಿಗ್ತಾ? 500 ರೂಪಾಯಿ ಕೊಡ್ತೇವೆ ತಿಂಗಳ 500 ರೂಪಾಯಿ. ಅಂದರೆ ಎಷ್ಟು ತಿಂಗಳು ಮಾತ್ರೆ ನುಂಗಿದ್ದು ನೀವು? ನಾವು 6 ತಿಂಗಳು ಕರೆಕ್ಟಾಗಿ 6 ತಿಂಗಳು ಕರೆಕ್ಟಾಗಿ ಮಾತ್ರೆ ನುಂಗಿದ್ರಿ. ತಿಂಗಳಿಗೆ 500 ರೂಪಾಯಿ ಅಂದರೆ 3000 ರೂಪಾಯಿ ನಿಮ್ಮ ಖಾತೆಗೆ ಬಂದು ಹಣ ಬೀಳ್ತಾ ಇತ್ತು. ಹೌದಾ? ಮತ್ತೆ ನಿಮ್ಗೆ ಏನಾದರೂ ಅದಲ್ಲದೆ ಸರ್ಕಾರದಿಂದ ಪೌಡ್ರು ಡಬ್ಬಿ, ಪ್ರೋಟೀನ್ ಪೌಡ್ರು ಡಬ್ಬಿ ಕೊಡ್ತೀವಿ. ಯಾವ ರೀತಿ ತಗೊಳಕ್ಕೆ ಹೇಳಿದ್ರು? ಅವರು ದಿನ ಬೆಳಗ್ಗೆ ಹಾಲು ಹಾಕೊಂಡು ಕುಡೀರಿ ಅಂತ ಹೇಳಿದ್ರು. ಒಂದು ಅವ್ರು ಖಾಲಿ ಆಗ್ತಿದ್ದಂಗೆ ಕೊಡೋರು.
ಖಾಲಿ ಹಾಕಿದಂಗೆ ಕೊಡೋರು, ನೀವು ಹಾಲು ಹಾಕೊಂಡು ಕುಡಿತಾ ಇದ್ರಿ. ನಿಮ್ಮ ಈಗ ಹಾಲು ಹಾಕೊಂಡು ಪೌಡ್ರ್ ಕುಡಿತಿದ್ರಿ, ಒಳ್ಳೆ ಊಟ ಮಾಡ್ತಿದ್ರಿ, ಹಣ್ಣು ತರಕಾರಿ ಎಲ್ಲ ತಿಂತಾ ಇದ್ರಿ, ಮಾತ್ರೆ ನುಂಗ್ತಾ ಇದ್ರಿ. ಇದರಿಂದ ನಿಮ್ಮ ತೂಕ ಏನಾದರೂ ಜಾಸ್ತಿ ಆಯ್ತಾ ಬಂತ? ಜಾಸ್ತಿ ಆಗಿದೆ. ಮುಂಚೆ 52 ಇತ್ತು, ಈಗ ನಾನು ತೂಕ ಮಾಡಿಸಿಲ್ಲ, ಮಾಡಿಸ್ಬೇಕು. ಸ್ವಲ್ಪ ತೂಕ ಆಗಿದೆ, ಜಾಸ್ತಿ ಆಗಿದೆ ಅನಿಸುತ್ತೆ. ಮತ್ತು ಈಗ ನಿಮಗೆ ಏನು ಅನಿಸುತ್ತೆ, ಈ ಟಿ ಬಿ ಬಂದ್ರೂ ನಾವು ಈ ಟಿ ಬಿಯಿಂದ ವಾಸಿ ಆಗ್ಬೋದು, ಇದರಿಂದ ನಾವು ಗುಣಪಡಿಸ್ಕೋಬೋದು ಅಂತ ನಿಮಗೆ ಆ ಧೈರ್ಯ ಬಂತಾ? ಗ್ಯಾರಂಟಿ. ಈಗ ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ಈ ಟಿ ಬಿ ಕಾಯಿಲೆ ಬಂದರೆ ನೀವು ಅವ್ರಿಗೆ ಧೈರ್ಯ ಹೇಳ್ತೀರಾ? ಗ್ಯಾರಂಟಿ ಗುಣಪಡಿಸ್ಕೋಬೋದು ಅಂತ ಗುಣ ಇಲ್ಲ ಅಂತ ಕಾಯಿಲೆ ಏನಿಲ್ಲ. ಕರೆಕ್ಟಾಗಿ ಮಾತ್ರೆ ತಗೊಂಡ್ರೆ ಇದಕ್ಕೆ ಆರಾಮಾಗಿ ಹೊಂಟಾಗ್ತದೆ ಕಾಯಿಲೆ. ಏನಿಲ್ಲ. ಈಗ ನೀವು ₹1 ಯಾವುದೂ ಖರ್ಚು ಮಾಡಲಿಲ್ಲ, ಸರ್ಕಾರದಿಂದನೂ ಸೌಲಭ್ಯ ಸಿಕ್ತು, ಕಾಯಿಲೆನೂ ಹುಷಾರಾಯಿತು. ಈಗ ಇಷ್ಟೆಲ್ಲ ನೀವು ಈಗ ಟಿ ಬಿ ಚಾಂಪಿಯನ್ ಅಂತ ನಿಮ್ಮನ್ನು ಕರಿತೀವಿ ನಾವು. ಟಿ ಬಿನ ಗೆದ್ದು ಬಂದಿದ್ದೀರಾ. ಇದರಿಂದ ನಿಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ಸುತ್ತಮುತ್ತಲ ಜನಕ್ಕೆ, ನಮ್ಮ ಸಮಾಜಕ್ಕೆ ನೀವು ಏನು ಹೇಳೋಕ್ಕೆ, ನಿಮ್ಮ ಅನಿಸಿಕೆ, ನಿಮ್ಮ ಸಂದೇಶ ಏನು ಹೇಳ್ತೀರಾ? ನೀವು ಟಿ ಬಿ ಕಾಯಿಲೆ ಬಂದರೆ ತೊಂದರೆ ತಗೋಬೇಡಿ, ಟೆನ್ಷನ್ ತಗೋಬೇಡಿ. ಅಂಥ ಕಾಯಿಲೆ ಇಲ್ಲ. ಡಾಕ್ಟರ್ ಹೇಳಿದಂಗೆ ನೀವು 6 ತಿಂಗಳು ಮಾತ್ರೆ ನುಗ್ಗಿದ್ರೆ ಅದರಂಥ ಗುಣಮಟ್ಟದ ಯಾವ ಕಾಯಿಲೆನೂ ಅಲ್ಲ ಇದು. ಮತ್ತು ನಿಮ್ಮಿಂದ ನಿಮ್ಮ ಮನೆಯವ್ರಿಗೆ ಆಗಲಿ ತೊಂದರೆ ಆಗಲ್ಲ, ನಿಮ್ಮ ಅಕ್ಕಪಕ್ಕದವ್ರಿಗೂ ತೊಂದರೆ ಆಗಲ್ಲ, ಕರೆಕ್ಟ್ ಟೈಮ್ಗೆ ಮಾತ್ರೆ ತಗೊಂಡ್ರೆ ಅದಂತ ನೀವು ಧೈರ್ಯವಾಗಿ ಹೇಳ್ತೀರಾ? ಗ್ಯಾರಂಟಿ. ಮತ್ತೆ ಇನ್ನೇನು ಹೇಳ್ತೀರಾ? ನೀವು ಡೈರೆಕ್ಟ್ ಈ ಥರ ಬಂದು ತೋರಿಸ್ಕೊಂಡು ಹುಷಾರಾದರೆ ನಮ್ಮ ಸಮಾಜಕ್ಕೆ ಆಗಲಿ, ನಮ್ಮ ಜಿಲ್ಲೆಗೆ ಆಗಲಿ, ನಮ್ಮ ದೇಶಕ್ಕೆ ಆಗಲಿ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ. ನಾವು ಕರ್ನಾಟಕದಲ್ಲಿ ಹಾಗೂ ಇಂಡಿಯಾದಲ್ಲಿ ನಾನು ಇಂಥ ಟಿ ಬಿ ಕಾಯಿಲೆ ಬಂದರೆ ಯಾರೂ ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಅಂತ ಇರೋಲ್ಲ ಇಲ್ಲ. ಬಟ್ ಮಾತ್ರೆಗಳು ಕರೆಕ್ಟಾಗಿ ತಗೋಬೇಕು, ಊಟ ತಿಂಡಿ ಚೆನ್ನಾಗಿ ಮಾಡಬೇಕು. ನಮ್ಮ ಟಿ ಬಿ ಚಾಂಪಿಯನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಟಿ ಬಿ ಕಾಯಿಲೆ ಬದುಕಲಿ, ಅದರ ಗುಣಲಕ್ಷಣಗಳ ಕಂಡು ಬರಲಿ, ಯಾವುದೇ ಕಾರಣಕ್ಕೂ ನೀವು ಅದನ್ನು ಮುಚ್ಚಿಟ್ಕೋಬೇಡಿ. ನೇರವಾಗಿ ಬಂದು ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ ತೋರಿಸಿ ಕಫ ಪರೀಕ್ಷೆ ಮಾಡಿಸ್ಕೊಳ್ಳಿ. ಟಿ ಬಿ ಇದೆ ಅಂತ ಕನ್ಫರ್ಮ್ ಆದ್ರೂ ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ತಗೊಂಡ್ರೆ ನಾವು ಗುಣಪಡ್ಬೋದು. ನಮ್ಮಿಂದ ನಮ್ಮ ಕುಟುಂಬಕ್ಕೆ ಆಗಲಿ ಮತ್ತು ನಮ್ಮ ತಾಲೂಕಿಗೆ ಆಗಲಿ ಯಾವುದೇ ತೊಂದರೆ ಆಗಲ್ಲ. ನಾವು ಗುಣ ಆದರೆ ನಮ್ಮ ತಾಲೂಕನ್ನ, ನಮ್ಮ ಊರನ್ನ ಕ್ಷಯಮುಕ್ತ ಊರು, ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ, ಕ್ಷಯಮುಕ್ತ ತಾಲೂಕು ಹಾಗೂ ಕ್ಷಯಮುಕ್ತ ದೇಶವನ್ನಾಗಿ ನಾವು ಮಾಡ್ಬೋದು ಅಂತ ನಮ್ಮ ಟಿ ಬಿ ಚಾಂಪಿಯನ್ ಅವರು ಹೇಳ್ತಾ ಇದ್ದಾರೆ.